ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ, ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ನೋಡೀನಿ, ಬಾರ್ಡರ್ಗೆ ಹಳ್ಳಿಗಳ್ದಾವ. ಅವ್ರು ಅಲ್ಲಿಂದ ಏನು ಬೇಕಾದ್ರೆ ಮಷಿನ್ ಗನ್ಗೆ ಹೊಡೆದಾಗ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ, ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ 2-2 ಕಿಲೋಮೀಟರ್ ದೂರ. ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಡ್ಲು ಬಿಡ್ತೀರಿ, ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರಿಗೆ ಕಪ್ಪು ಹಾಕ್ತೀವಿ, ಅಲ್ಲಿವರೆಗೆ ಅವ್ರು ಯಾವಾಗ ಸಾಯಿ ಮತ್ತು ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋದು ಸಾಧ್ಯ ಇಲ್ಲ. ಭಾರತ ಯೋಧರಿಗೆ ವೀರ ಪರಾಕ್ರಮ, ಭಾರತ ಯೋಧರಿಗೆ ಭಾರತ ಯೋಧರಿಗೆ ಭಾರತ ಯೋಧರಿಗೆ ಸೈನಿಕರಿಗೆ ಜಯವಾಗಲಿ, ಭಾರತೀಯ ಸೈನಿಕರಿಗೆ ಯೋಧರಿಗೆ, ವೀರ ಪರಾಕ್ರಮ ಭಾರತ ಸೈನ್ಯಕ್ಕೆ ಜಯವಾಗಲಿ, ವೀರ ಪರಾಕ್ರಮ ಭಾರತ ಸೈನ್ಯಕ್ಕೆ ಭಾರತ ಮಾತೆಗೆ, ಆಪರೇಷನ್ ಸಿಂಧೂರಿಗೆ ಜಯವಾಗಲಿ. ಭಾರತದ ಸೈನಿಕರಿಗೆ ನಾವೆಲ್ಲರೂ ಪ್ರಣಾಮವನ್ನು ಅರ್ಪಿಸಬೇಕು. ಅದೊಂದೇ ಅಲ್ಲ, ಪ್ರತಿದಿನ ಬೆಳಗ್ಗೆ ಎದ್ದರೆ ನಾವೇನು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಈ ದೇಶದ ಪ್ರತಿಯೊಬ್ಬರು ದೇವರ ಜೊತೆಯಲ್ಲಿ ನಮ್ಮ ಯೋಧರನ್ನು ಸ್ಮರಣೆ ಮಾಡಬೇಕು, ಅವರಿಗೆ ಗೌರವವನ್ನು ಅರ್ಪಿಸಬೇಕು. ಅದು ಈ ದೇಶದ ಕರ್ತವ್ಯ, ದೇಶದ ಜನರ ಕರ್ತವ್ಯ.